ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಮ್ಮನ್ನು ನೇಮಿಸಿಕೊಂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದಾನದ ಸರಣಿಯಲ್ಲಿ ನಾವು ಈ ತಿಂಗಳು ಮಹತ್ವದ ಸುವಾರ್ತೆಯ ಮಹತ್ವ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 17ರಿಂದ 19 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರೆಲ್ಲರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವನ್ನು ಓದಿ ಗ್ರಹಿಸುವುದಕ್ಕೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ನಮಗೆ ಬೋಧಕನಾಗಿರುವಲ್ಲಿ ಈ ವಾಕ್ಯಗಳನ್ನ ಗ್ರಹಿಸುವಂಥ ತನ್ನ ಕೃಪೆಯನ್ನು, ಸಾಮರ್ಥ್ಯವನ್ನು ನಮಗೆ ಹೇರಳವಾಗಿ ಅನುಗ್ರಹಿಸಲಿ. ಈಗಾಗಲೇ ನಾವು ಕಳೆದ 2 ದಿನಗಳಿಂದ ಓದುತ್ತಾ ಬರ್ತಿರುವಂಥ ಅದೇ ವಾಕ್ಯವನ್ನು ಈ ದಿನ ನಾವು ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಓದಿದ್ದೇವೆ. ಯೆಶಾಯನು ಕ್ರಿಸ್ತನ ಆತ್ಮನಿಂದ ತುಂಬಿಸಲ್ಪಟ್ಟವನಾಗಿ ಕ್ರಿಸ್ತನ ಕುರಿತು ಪ್ರವಾದಿಸುವಾಗ ಆತನೊಳಗಿಂದ ಕ್ರಿಸ್ತನು ತಾನೇ ನೇರವಾಗಿ ನುಡಿದ ನುಡಿಯನ್ನು ನಾವು ಯೆಶಾಯ ಗ್ರಂಥದ 61ನೇ ಅಧ್ಯಾಯದಲ್ಲಿ ಕೇಳಿಸಿಕೊಂಡಿದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನು ತಾನು ಬೆಳೆದ ನಜರೇತಿಗೆ ಬರುವಾಗ ಆತನು ವಾಡಿಕೆ ಪ್ರಕಾರ ಸಬ್ಬತ್ ದಿನದಲ್ಲಿ ಆತನು ಸಭಾಮಂದಿರಕ್ಕೆ ಹೋಗಿದ್ದಾನೆ. ಆ ದಿನ ಅಲ್ಲಿ ನೆರೆದಿರುವವರೆಲ್ಲರೂ ಆತನಿಗೆ ಹೆಚ್ಚು ಕಡಿಮೆ ಬಹಳ ಚಿರಪರಿಚಿತರೇ, ತನ್ನ ಸ್ವಂತದವರೇ, ಸ್ವಂತ ಊರಿನವರೇ. ಆ ದಿನ ಆ ಸಭೆಯಲ್ಲಿ ವೇದ ಪಾರಾಯಣ ಆಗುವ ಆ ಸಂದರ್ಭದಲ್ಲಿ ತಾನು ಎದ್ದು ನಿಂತು ಪಾರಾಯಣವಾಗುವ ಜಾಗದಲ್ಲಿ ಆತನು ನಿಂತು ಸುರುಳಿಯನ್ನು ತೆರೀತಾನೆ. ಆ ಸುರುಳಿಯನ್ನು ತೆರೆದು ಈ ವಾಕ್ಯವು ಬರೆದಿರುವ ಸ್ಥಳವು ಯಾವುದೆಂಬುದನ್ನು ಆತನು ಕಂಡು ಎಂಬುದಾಗಿ ಇಲ್ಲಿ ನಾವು ಓದ್ತೇವೆ. ಅದನ್ನು ಕಂಡು ನಿರ್ದಿಷ್ಟವಾಗಿ ಆ ವಾಕ್ಯ ಭಾಗವನ್ನಷ್ಟೇ ಆತನು ಓದ್ತಾನೆ. ವಿಶೇಷವಾಗಿ ಆತನು 1-2 ವಚನಗಳನ್ನ ಆತನು ಅಲ್ಲಿ ಓದಿದ್ದಾನೆ. ಯೆಶಾಯ 61:1-2 ವಚನಗಳನ್ನ ಆತನು ಓದಿದ್ದಾನೆ. ಇದರಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಯೋಹಾನನ ಸುವಾರ್ತೆಯಲ್ಲಿ ನಾವು ಓದುವಾಗ ಪದೇ ಪದೇ ಓದುವಂಥ ಒಂದು ಮಾತಿದೆ, ಪದೇ ಪದೇ ಓದುವಂಥ ಅನೇಕ ಮಾತುಗಳಿದೆ. ಅವುಗಳಲ್ಲಿ ಒಂದು ಮಾತು, ನನ್ನನ್ನು ಕಳಿಸಿಕೊಟ್ಟ ಆತನು. ನಾನು ತಂದೆಯಿಂದ ಕಳಿಸಲ್ಪಟ್ಟವನಾಗಿದ್ದೇನೆ. ಅಲ್ಲಿಗೆ ಯೇಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ಗೊತ್ತು, ಪರಲೋಕದಲ್ಲಿರುವ ತಂದೆಯಾದ ದೇವರೇ ಯೇಸುವನ ನಿರ್ದಿಷ್ಟ ಜವಾಬ್ದಾರಿಯನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಕಳಿಸಿದ್ದಾನೆ. ಹಾಗಾಗಿ ಆತನು ಆ ಮಾತುಗಳನ್ನು ಆರಂಭದಿಂದಲೇ ಹೇಳ್ತಲೇ ಬರ್ತಾನೆ. ನಾವು ಯೇಸು ಕ್ರಿಸ್ತನನ್ನು ನಿರ್ದಿಷ್ಟವಾಗಿ ಯಾರೆಂಬುದಾಗಿ ಕಂಡುಕೊಳ್ಳುವುದಕ್ಕಾಗಿ ಆತನು ಈ ಮಾತುಗಳನ್ನ ಮಾತನಾಡ್ತಾನೆ. ಹಾಗಾದರೆ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದಾಗಿ ಹೇಳುವಾಗ, ಈಗ ಕಳಿಸಲ್ಪಟ್ಟ ಈತನು ತಂದೆಯಿಂದ ನೇಮಿಸಲ್ಪಟ್ಟ ಜವಾಬ್ದಾರಿಗಳನ್ನು ಮಾಡುವುದಕ್ಕೆ ಆತನು ಸ್ವಲ್ಪವೂ ಹೇಸದೆ, ಸ್ವಲ್ಪವೂ ತಡ ಮಾಡದೆ, ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕೋ, ಯಾವ್ಯಾವ ದಿನಕ್ಕೆ ಸಂದರ್ಭಕ್ಕೆ ಏನೇನು ಮಾಡಬೇಕೋ ಅದನ್ನು ಮಾಡುತ್ತಲೇ ಆತನು ಮುಂದುವರಿತಾನೆ. ಈಗ ಆತನು ನಿಂತು ನಿರ್ದಿಷ್ಟವಾಗಿ ಆತನು ಹೇಳ್ತಾನೆ, ಕರ್ತನ ಆತ್ಮ ನನ್ನ ಮೇಲೆ ಅದೆ. ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಪಡ್ಕೊಂಡು 40 ದಿವಸ ಅಡವಿಯಲ್ಲಿ ಶೋಧಿಸಲ್ಪಟ್ಟವನಾಗಿ ನಂತರ ಸೀದಾ ಆತನು ತನ್ನ ಊರಿಗೆ ಸೇವೆಗೆ ಬಂದಾಗ ಗಲ್ಲಾಯದ ಪ್ರಾಂತಕ್ಕೆ, ಈಗ ಆತನು ನೇರವಾಗಿ ಆತನು ಜನರ ಮುಂದೆ ಹೇಳ್ತಾನೆ, ಕರ್ತನ ಆತ್ಮ ನನ್ನ ಮೇಲೆ ಅದೆ. ಸ್ನಾನಿಕನಾದ ಯೋಹಾನದ ದೀಕ್ಷಾಸ್ನಾನ ಪಡ್ಕೊಂಡು ನೀರಿಂದ ಆತನು ಮೇಲಕ್ಕೆ ಬರುತ್ತಲೇ ಆಕಾಶವು ತೆರೆಯಲ್ಪಟ್ಟು ಆತನ ಮೇಲೆ ಪವಿತ್ರಾತ್ಮನ ಪಾರಿವಾಳದ ಹಾಗೆ ಇಳಿದು ಬಂದು ನೆಲೆಸಿದ್ನಲ್ಲ, ಆತನು ಅದನ್ನು ಇಲ್ಲಿ ದೃಢೀಕರಿಸ್ತಿದ್ದಾನೆ.
ಈ ಅಭಿಷೇಕ ಯಾತಕ್ಕಾಗಿ ಎಂಬುದಾಗಿ ಹೇಳ್ತಾನೆ. ಆತ ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಪ್ರೇರೆ, ಬಡವರಿಗೆ ಶುಭವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸ್ತಾನೆ ಅನ್ನುವಂಥ ಮಾತು ಒಂದು ಕಡೆ ನಮಗೆ ನೇರವಾಗಿ ಕೊರತೆಯಲ್ಲಿ ಇರುವವರು ಅಥವಾ ಬಡವರು ಅಥವಾ ಹಣಕಾಸಿನ ಸಮಸ್ಯೆಲಿರುವ ಎಂಬುದಾಗಿ ಒಂದು ವೇಳೆ ಭಾಸವಾಗ್ಬೋದು. ಅದು ಹಾಗಲ್ಲ. ದೀನತೆಯ ಹೃದಯವುಳ್ಳವರು, ಆತ್ಮದಲ್ಲಿ ಬಡವರು. ಇದನ್ನು ಯೇಸು ಕ್ರಿಸ್ತನು ಈ ಬಡವರ ಕುರಿತಾಗಿ ಹೇಳುವಾಗ ಮತ್ತಾಯದಲ್ಲಿ ಬಡವರು ಎಂಬುದಾಗಿ ಹೇಳಿದೆ, ಆತ್ಮದಲ್ಲಿ ಬಡವರು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಅದರ ಅರ್ಥ ತಗ್ಗಿಸಿಕೊಳ್ಳುವುದಕ್ಕೆ ತಿಳಿದವರು, ಅಂದರೆ ದೇವರು ಕೊಡುವ ಆಜ್ಞೆಗಳಿಗೆ ಅಪ್ಪಣೆಗಳಿಗೆ ತಗ್ಗಿಸಿಕೊಳ್ಳುವುದಕ್ಕೆ ತಮ್ಮನ್ನು ಬಿಟ್ಟುಕೊಟ್ಟವರು. ಕಾರಣ ವಾಕ್ಯವು ಎಲ್ಲರಿಗೂ ಸಾರಲ್ಪಡ್ತದೆ. ಆದರೆ ಯಾರು ಅದನ್ನು ಸಿದ್ಧ ಮನಸ್ಸಿನಿಂದ, ದೀನತೆಯಿಂದ, ವಿಧೇಯತೆಯಿಂದ ಅಂಗೀಕರಿಸ್ತಾರೋ ಅವರಿಗೆ ಆ ಶುಭ ವರ್ತಮಾನ, ಅವರಿಗೆ ಅದು ಲಾಭ. ಸ್ವಾರ್ಥನ ಕೇಳಿ ಹೃದಯವನ್ನು ಗಟ್ಟಿ ಮಾಡಿಕೊಂಡ್ರೆ, ಅವಿಧೇಯರಾದರೆ ಅವರಿಗೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಇರಲಿ, ಮುಂದುವರಿಯೋಣ. ಈಗ ಯೇಸುವಿನ ಸೇವೆಯಲ್ಲಿ 3 ಸಂಗತಿಗಳನ್ನ ಓದ್ತೇವೆ. ಒದಕು 3 ಸಂಗತಿಗಳು ಬರ್ತದೆ. ಒಂದು, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುಡುವರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ನಂತರದಲ್ಲಿ ಮನಮುರಿದವರೆಲ್ಲರನ್ನ ಬಿಡಿಸಿ ಕಳಿಸುವುದಕ್ಕೂ, ನಂತರದಲ್ಲಿ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ನಿರ್ದಿಷ್ಟ ಕಾರಣಗಳು. ದೇವರಾಜ್ಯವನ್ನು, ದೇವರನ್ನು, ಆತನು ಕಳಿಸಿದ ಕ್ರಿಸ್ತನನ್ನು, ಮುಂದಿನ ನಿರೀಕ್ಷೆಯನ್ನು, ಮುಂದಿನ ನಿತ್ಯ ಜೀವವನ್ನು, ಇವುಗಳನ್ನ ನೋಡುವಂಥ ಕಣ್ಣು ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಕಣ್ಣು ತೆರೆಯಲ್ಪಡಲೇಬೇಕು. ಮನಮುರಿದವರು, ನಾನಾ ಹೋರಾಟಗಳಿಂದ ಈ ಲೋಕದಲ್ಲಿ ಮಾನಸಿಕವಾಗಿ ನೊಂದವರು, ಅವರಿಗೆ ಬಿಡುಗಡೆ ಆಗಲೇಬೇಕು. ಅವರಿಗೆ ಮನಸ್ಸಿಗೋ ಅಥವಾ ದೇಹಕ್ಕೋ ಅಥವಾ ಆತ್ಮಕ್ಕೋ ಬಿಡುಗಡೆ ಆಗುವಾಗ ಅವರ ಜೀವಿತದಲ್ಲಿ ಅದು ಕರ್ತನು ನೇಮಿಸಿರುವ ಶುಭ ವರ್ಷ. ಇದೊಂದು ಬಹಳ ಸೊಗಸಾದ ವಿಷಯ. ಇದಕ್ಕಾಗಿ ನನ್ನನ್ನು ತಂದೆಯಾದ ದೇವರು ಕಳಿಸಿದ್ದಾನೆ ಅನ್ನುವಂಥ ಮಾತನ್ನು ಆತ ನಿರ್ದಿಷ್ಟವಾಗಿ ಹೇಳ್ತಾನೆ. ಇಲ್ಲಿ ಗಮನಿಸೋಣ. ಮಾರ್ಕನ ಸುವಾರ್ತೆಯ 1ನೇ ಅಧ್ಯಾಯದಲ್ಲಿ ಒಬ್ಬ ಕುಷ್ಠರೋಗಿಯ ಕುರಿತಾದ ಒಂದು ಘಟನೆಯನ್ನು ಸೊಗಸಾಗಿ ಓದ್ತೇವೆ. 3 ಸುವಾರ್ತೆಯಲ್ಲಿ ಓದ್ತೇವೆ. ಮಾರ್ಕನ ಸುವಾರ್ತೆಯಲ್ಲಿ ಬಹಳ ವಿಶೇಷವಾಗಿ ಬರೆಯಲ್ಪಟ್ಟದೆ. ಒಬ್ಬ ಕುಷ್ಠರೋಗಿ ಅವನ ಬಳಿಗೆ ಬಂದ ಎಂಬುದಾಗಿ ಬರ್ತದೆ. ಖಂಡಿತ ಕುಷ್ಠರೋಗಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯೇಸು ಆತನ ಆ ಕುಷ್ಠರೋಗಿಗಳಿರೋ ಸ್ಥಳಕ್ಕೆ ಹೋಗಿದ್ದಾನೆ. ಆಗ ಅವರಲ್ಲಿ ಒಬ್ಬನ ಆತನ ಬಳಿಗೆ ಬಂದಿದ್ದಾನೆ. ಆತನ ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು, ಖಂಡಿತ ನಡಿಲಿಕ್ಕೆ ಕುಷ್ಠರೋಗಿಗಳಿಗೆ ಸಾಧ್ಯವಿಲ್ಲ. ಒಂದು ವೇಳೆ ತೆವಳುತ್ತಾ ಬಂದು ಅಲ್ಲಿ ಆತನ ವಂದಿಸಿ, ನಿನಗೆ ಮನಸ್ಸನ್ನು ಶುದ್ಧ ಮಾಡು ಅಂತಾನೆ. ಯೇಸು ಸ್ವಾಮಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂತಾನೆ. ಕೂಡಲೇ ಅವನಿಗೆ ಕುಷ್ಠರೋಗ ಹೋಗ್ತದೆ. ಖಂಡಿತ ಆತನು ಎಂಥ ಸಂತೋಷದಿಂದ ಊರಿನ ಯಾಜಕನ ಬಳಿಗೆ ಹೋಗಿ ತನ್ನ ಮೈ ತೋರಿಸಿ ತನ್ನ ಕುಟುಂಬ ಸದಸ್ಯರೊಂದಿಗೆ ಆತನ ಸೇರಿಕೊಳ್ಳುವಾಗ, ಭಯಂಕರ ಕುಷ್ಠರೋಗಿದ್ದ ಆತನನ್ನು ಈಗ ಅತಿ ಸೌಂದರ್ಯದಲ್ಲಿ ನೋಡುವಾಗ ಜನರೆಲ್ಲರಿಗೆ ಎಂಥ ಒಂದು ಆಶ್ಚರ್ಯ. ಆದರೆ ಅವನ ಜೀವಿತದಲ್ಲಿ ಅಂದಿನಿಂದ ಕರ್ತನು ನೇಮಿಸಿದ ಶುಭ ವರ್ಷ. ಬಾರ್ತಿಮಾಯ ಎಷ್ಟೋ ವರ್ಷ ಹುಟ್ಟಿದಂದಿನಿಂದ ಅಥವಾ ಭಾಳ ಆತನಿಗೆ ನಡೆಯುವ ಒಂದು ಅವಸ್ಥೆ ಬಂದದ್ರೆ ಒಂದು ಒಳ್ಳೆ ಭಿಕ್ಷೆ ಎತ್ತಿರಬಹುದು. ಎಷ್ಟೋ ವರ್ಷಗಳಿಂದ ಕುರುಡ. ಆದರೆ ಯೇಸು ಅವನ ಸಮೀಪದಲ್ಲಿ ಹಾದು ಹೋಗುವಾಗ ಆ ಜನಜಂಗುಳಿ ನೋಡಿ ಏನೆಂಬುದಾಗಿ ವಿಚಾರಿಸುವಾಗ, ಯೇಸು ಎಂಬುದು ಆತನಿಗೆ ಗೊತ್ತಾದಾಗ ಆತನು ರಭಸವಾಗಿ ನಡೆಯುವ ಯೇಸು ನಿಲ್ಲುವಷ್ಟು ಕೂಗಿ ದಾವೀದ ಕುಮಾರನನ್ನು ಕಾಣಿಸೆಂಬುದಾಗಿ ಕರೀತಾನೆ. ಯೇಸು ನಿಂತು ಅವನನ್ನು ಹತ್ರಕ್ಕೆ ಕರೆದು ನಿನಗೇನು ಬೇಕೆಂಬುದಾಗಿ ಕೇಳ್ತಾನೆ. ಇನ್ನೊಂದು ಕಡೆ ಬರ್ತದೆ, ಆತನು ಆ ಭಿಕ್ಷಾವಸ್ತ್ರವನ್ನು ತೆಗೆದಿಟ್ಟು ಯೇಸುವಿನ ಬಳಿಗೆ ನಡೆಸಲ್ಪಡ್ತಾನೆ. ನಾನು ಕಣ್ಣು ಬೇಕೆಂಬುದಾಗಿ ಹೇಳ್ತಾನೆ. ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ಯೇಸು ಅವನಿಗೆ ದೃಷ್ಟಿಯನ್ನು ಬಿಡುಗಡೆ ಮಾಡುವಾಗ ಕಣ್ಣು ಬರ್ತದೆ. ಅವನು ತಿರುಗಿ ಹಳೆಯ ಭಿಕ್ಷಾಟನೆಗೆ ಹೋಗದೆ ಸ್ತುತಿಸಿದ ಯೇಸುವಿನಿಂದ ಹೋದ. ಅಂದಿನಿಂದ ಅವನಿಗೆ ಶುಭ ವರ್ಷ. ಪಾಪದಲ್ಲೇ ಶಾಪದಲ್ಲೇ ಮುಳುಗಿದ್ದ ಜಕ್ಕಾಯ ಯೇಸುವನ್ನು ನೋಡಲಿಕ್ಕೆ ಹಂಬಲಿಸಿದಾಗ ಯೇಸು ಆಲದ ಮರದ ಬಳಿಗೆ ಹೋಗಿ ಜಕ್ಕಾಯನನ್ನು ತನ್ನ ಮನೆಗೆ ತಾನು ಇಳ್ಕೊಳ್ಳುವುದಕ್ಕಾಗಿ ಬಯಸ್ತೇನೆ ಎಂಬುದಾಗಿ ಹೇಳುವಾಗ, ಜಕ್ಕಾಯನ ಮನೆಯೊಳಗೆ ಕರ್ಕೊಂಡು ಹೋಗುವಾಗ ಜಕ್ಕಾಯನು ಪರಿಪೂರ್ಣ ಮಾನಸಾಂತರಪಟ್ಟು ತನ್ನಲ್ಲಿದ್ದ ಅನ್ಯಾಯದ ಸಂಗತಿಗಳನ್ನೆಲ್ಲ ಹೊರಗೆ ಹಾಕಿ ತಾನು ಶಿವನ ಸ್ಥಿತಿಗೆ ಬಂದು ಯೇಸುವಿಗೆ ಅವಕಾಶ ಕೊಡುವಾಗ ಯೇಸು ಹೇಳ್ತಾನೆ, ಹಿಂದೆ ಮನೆಗೆ ರಕ್ಷಣೆ ಆಯ್ತು, ಇವನು ಸಹ ಅಬ್ರಾಮನ ಅಂಶಕನಲ್ಲವೇ. ದೇವರ ಕೋಪ ಹೋಗಿ ಅಬ್ರಾಮನಾಶ್ರದ ಅವನ ಜೀವಿತದಲ್ಲಿ ಬರುವಾಗ ಅಂದಿನಿಂದ ಅವನಿಗೆ ಕರ್ತನು ನೇಮಿಸಿದ ಶುಭ ವರ್ಷ. ಲೋಕ ವ್ಯವಹಾರದಲ್ಲೇ ತೊಡಗಿದ್ದ ಪೇತ್ರ ಅಥವಾ ಅನೇಕ ಶಿಷ್ಯ ಮಂಡಳಿ ಅನೇಕರು ಯೇಸುವನ್ನು ಸಂಧಿಸಿದಾಗ ಯೇಸು ಅವರ ಜೀವಿತದಲ್ಲಿ ಯಾವ ವಿಧದಲ್ಲಿ ಅವರಿಗೆ ಸ್ಫೂರ್ತಿಯಾಗಿ ದೊರಕಿದ್ನೋ, ಅವರಿಗೆ ಯೇಸುವನ್ನು ಕಂಡಾಗ ಅವರೊಳಗೆ ಒಂದು ದೊಡ್ಡ ಸಂತೋಷ, ಆತ್ಮದಲ್ಲಿ ಒಂದು ಹೇಳಲಾರದ ಒಂದು ನಂಬಿಕೆ, ದೃಢತೆ, ಸಂತೋಷ, ಸಮಾಧಾನ. ಕೂಡಲೇ ಯೇಸು ಹೇಳ್ತಾನೆ, ನಾನು ನಿಮ್ಮನ್ನ ಮನುಷ್ಯರ ನಡೆಯುವ ಬೆಸ್ತನಾಗಿ ಮಾಡ್ತೇನೆ. ಅವರೆಲ್ಲವನ್ನು ಬಿಟ್ಟು ಆತನಿಂದ ಬಂದ್ರಲ್ಲ, ಅವರ ಜೀವಿತದಲ್ಲಿ ಅಂದಿನಿಂದ ಕರ್ತನು ನೇಮಿಸಿದ ಶುಭ ವರ್ಷ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ಕರ್ತನು ನೇಮಿಸುವ ಶುಭ ವರ್ಷ ಯಾರಿಗೆ ಎಂದು ಯೇಸು ಕ್ರಿಸ್ತನು ಭೇಟಿ ಆದನೋ, ಎಂದು ಒಬ್ಬ ಮನುಷ್ಯನು ಯೇಸು
ಆ ಮನುಷ್ಯನನ್ನು ಸಂಧಿಸಿದನೋ ಅಂದಿನಿಂದ ಅವನ ಜೀವಿತದಲ್ಲಿ ಶುಭ ವರ್ಷ. ಪ್ರಪಂಚದಲ್ಲಿ ಇಂಥ ಕೋಟಿಗಟ್ಟಲೆ ಉದಾಹರಣೆಗಳಿದೆ, ಕೋಟಿಗಟ್ಟಲೆ. ಯಾರಿಂದಲೂ ಸರಿ ಮಾಡಲಾಗದ ಸಮಸ್ಯೆಗಳನ್ನು ಯೇಸುವನ್ನು ಸಂಧಿಸಿದ ಕೂಡಲೇ, ಆ ವ್ಯಕ್ತಿಗೆ ಯೇಸುವಿನ ಜೊತೆ ಒಂದು ಸಂದರ್ಶನವಾದ ಕೂಡಲೇ ಆ ವ್ಯಕ್ತಿಯ ಜೀವಿತದಲ್ಲಿ ಯಾರೂ ವರ್ಣಿಸಲಾಗದ ಒಂದು ಬದಲಾವಣೆ. ಪ್ರೇರೆ, ಹಾಗಾದರೆ ಈ ಶುಭ ವರ್ಷ ಈ ದಿನಗಳಲ್ಲಿ ಹೇಗೆ ಜನರಿಗೆ ತಲುಪ್ತದೆ? ಯೇಸುವನ್ನು ಸಂಧಿಸುವುದೇ ಹೇಗೆ? ಹಾಗಾದರೆ ಯೇಸು ಮಾಡಬೇಕಾಗಿರುವ ಈ ಕಾರ್ಯಗಳನ್ನೇ ಮಾಡೋದಕ್ಕಾಗಿ ಆತನು ತನ್ನ ಮೇಲಿದ್ದ ಅದೇ ಆತ್ಮವನ್ನು ನಮ್ಮ ಮೇಲೆ ಸುರಿಸಿದ್ದಾನೆ. ಈಗ ನಾವು ಹೋಗಿ ಯೇಸುವಿನ ಜನರ ಎದುರು ನಾವು ಸಾರಬೇಕಾಗ್ತದೆ. ಸುವಾರ್ತೆ ಮೂಲಕ ಜನರು ಯೇಸುವನ್ನು ಸಂಧಿಸಬೇಕಾಗ್ತದೆ. ಯೇಸುವನ್ನು ಸಂಧಿಸ್ತಾನೆ. ನಾವು ಸಾರುತ್ತಿರುವಾಗಲೇ ತನಗೆ ಬೇಕಾದ ವಿಧದಲ್ಲಿ ಯೇಸುವನ್ನು ಸಂಧಿಸ್ತಾನೆ. ಆತನ ದೇವಾದಿದೇವನು, ಆತನಿಗೆ ಒಬ್ಬ ವ್ಯಕ್ತಿಯನ್ನು ಸಂಧಿಸೋದಕ್ಕೆ ಹಲವು ಮಾರ್ಗಗಳಿವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಮ್ಮ ಎದುರಿರುವ ಜನರಿಗೆ ಕರ್ತನ ಶುಭ ವರ್ಷ ಸಿಕ್ಕುವಂತೆ ನಾವು ನಿಜವಾಗ್ಲಿ ಸುವಾರ್ತಿಕರಾಗಿ ಎದ್ದೇಳಲೇಬೇಕಾಗ್ತದೆ. ಸೈತಾನಿಂದ ನಾನಾ ಪೆಟ್ಟುಗಳನ್ನ ತಿಂದು ಬರಲಾರದ ಸ್ಥಿತಿಯಲ್ಲಿರುವಂಥ ಜನರಿಗೆ ಬೇಕಾದದ್ದು ಯೇಸುಕ್ರಿಸ್ತನನ್ನು ಸಂಧಿಸಿ ಆತನ ಬಿಡುಗಡೆ ರಕ್ಷಣೆಯನ್ನು ಪಡ್ಕೊಂಡು ಅವರ ಶುಭ ವರ್ಷವನ್ನು ಅನುಭವಿಸಬೇಕಾದ ಒಂದು ಶುಭ ಕಾಲ ಅವರಿಗೆ ಬೇಕು. ಇದಕ್ಕೆ ಸುವಾರ್ತೆ ಸಾರಲ್ಪಡಲೇಬೇಕು. ಇದಕ್ಕಾಗಿ ದೇವರು ನಿನ್ನನ್ನು ನೇಮಿಸ್ತಾನೆಂಬುದು ನಿನಗೆ ಮನವರಿಕೆ ಆಗಿದೆ. ಹಾಗಾದರೆ ಕಾರ್ಯರೂಪದಲ್ಲಿ ಅದಕ್ಕೆ ತೋರಬರಬೇಕಾಗಿದೆ. ಕರ್ತನ ಬಳಿ ಕೇಳೋಣ, ದೇವರು ಒಂದು ಆತ್ಮವನ್ನಾದರೂ ದಿನಕ್ಕೆ ಕೊಡು. ಕರ್ತನ ಮಹಿಮೆಗಾಗಿ ಒಂದು ಆತ್ಮವನ್ನಾದರೂ ಕೊಡು. ನಾವು ಪ್ರಾರ್ಥಿಸಿ ಒಪ್ಪಿಸಿಕೊಳ್ಳೋಣ. ಮಹಾಕೃಪೆಯ ತಂದೆಯೇ, ನಿನ್ನ ಸಂಧಿಸಿದ ಪ್ರತಿ ಮನುಷ್ಯರಿಗೆ ಅವರ ಹಳೆಯ ಸ್ಥಿತಿ ಹೋಗಿ ಕ್ರಿಸ್ತನಲ್ಲಿ ಅವರಿಗೆ ನೂತನ ಸ್ಥಿತಿ ಬರ್ತದಲ್ಲ. ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನೆಂಬುದಾಗಿ ಬರೆದದಲ್ಲ. ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ ಬರೆದದಲ್ಲ. ಕರ್ತನೆ, ನಮ್ಮ ಎದುರು ಅನೇಕ ಜನರಿದ್ದಾರಪ್ಪ. ಅವರ ಪೂರ್ವ ಸ್ಥಿತಿ ಹೋಗಿ ಅವರಿಗೆ ನಿನ್ನಿಂದ ನೂತನ ಸೃಷ್ಟಿಯಾಗುವಂಥ ಕೃಪೆ ಬೇಕು. ಕರ್ತನೆ, ಇದಕ್ಕಾಗಿ ಕರ್ತನೆ, ಈ ನಿನ್ನ ಕುರಿತಾದ ಈ ಕಾರ್ಯಗಳನ್ನು ನಿನ್ನ ಹಾಗೆ ನೀನು ಕೊಡೋ ಅಭಿಷೇಕವನ್ನು ಹೊಂದಿ ಕರ್ತನೆ, ಕಾರ್ಯಗಳೊಂದಿಗೆ ನಾವು ಪ್ರಚುರಪಡಿಸೋದಕ್ಕೆ ನಿನ್ನ ಆತ್ಮನ ಬಲವನ್ನು ನಮಗೆ ಅನುಗ್ರಹಿಸು. ಕರ್ತನೆ, ನಿನ್ನ ಹೆಸರಿನಲ್ಲಿ ನಾವು ಸಂಧಿಸುವ ಮನುಷ್ಯರಿಗೆ ಈ ಶುಭ ವರ್ಷ ಬೇಕೇ ಬೇಕು ಸ್ವಾಮಿ. ಇದಕ್ಕಾಗಿ ನೀನು ಬಂದಿರುವಲ್ಲಿ, ಈಗ ನಾವು ಈ ಶುಭ ವರ್ಷವನ್ನು ಜನರಿಗೆ ಪ್ರಪಂಚಕ್ಕೆ ತಲುಪಿಸಬೇಕೆಂಬುದಾಗಿ ನೀನು ಬಯಸ್ತಿರುವಲ್ಲಿ ನಮ್ಮನ್ನು ಈಗ ಒಪ್ಪಿಸಿಕೊಡುತ್ತೇವೆ. ನಮ್ಮ ಈ ಪ್ರಾರ್ಥನೆಯನ್ನು ಅಂಗೀಕರಿಸು. ನಿನಗೆ ಮಹಿಮೆ ಆಗಲಿ. ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಒಬ್ಬ ದೊಡ್ಡ ಸುವಾರ್ತಿಕರನ್ನಾಗಿ ಆಶೀರ್ವದಿಸಲಿ. ವಂದನೆಗಳು.